ಟೆಟಾನಸ್ ಇಂಜೆಕ್ಷನ್ ಬಗ್ಗೆ ಜನರಲ್ಲಿ ತುಂಬ ತಪ್ಪು ಕಲ್ಪನೆಗಳಿವೆ. ಮೊದಲನೇದು ಏನು ಅಂತಂದರೆ ಆಫ್ಟರ್ ಎವ್ರಿ ವೂಂಡ್ ಟಿ ಟಿ ಇಂಜೆಕ್ಷನ್ ತಗೊಳ್ಬೇಕು ಅನ್ನೋದು. ಇನ್ನೊಂದು ತಪ್ಪು ಕಲ್ಪನೆ ಏನು ಅಂತಂದರೆ ಓನ್ಲಿ ರಸ್ಟೆಡ್ ಮೆಟಲಿಂದ ಇಂಜುರಿ ಆದಾಗ ಮಾತ್ರ ಟೆಟಾನಸ್ ಇಂಜೆಕ್ಷನ್ ತಗೊಳ್ಬೇಕು ಅನ್ನೋದು. ಆಫ್ಟರ್ ಎವ್ರಿ ವೂಂಡ್ ಟಿ ಟಿ ತಗೊಳ್ಳೋ ಅಗತ್ಯ ಇದೆಯಾ? ಡಿ ಪಿ ಟಿ ವ್ಯಾಕ್ಸಿನೇಷನ್ ತಗೊಂಡಾಗ ಡಿ ಪಿ ಟಿಯಲ್ಲಿ ಡಿಫ್ತೀರಿಯಾ, ಪರ್ಟುಸಿಸ್ ಮತ್ತು ಟೆಟಾನಸ್ ವ್ಯಾಕ್ಸಿನೇಷನ್ ಮಗುಗಾಗಿರುತ್ತೆ. ಸೊ IAP ಇಮ್ಯುನೈಸೇಷನ್ ಶೆಡ್ಯೂಲ್ ಪ್ರಕಾರ 6 ವೀಕ್, 10 ವೀಕ್, 14 ವೀಕ್, 14 to 16 months, 4 to 5 years, 10 years, ಆಮೇಲೆ ಒಂದು ಬೂಸ್ಟರ್ ಡೋಸ್ 16 years. ಇಷ್ಟೆಲ್ಲ ಕರೆಕ್ಟಾಗಿ ಪ್ರಾಪರ್ಲಿ ಮಗು ಇಮ್ಯುನೈಸ್ಡ್ ಆಗಿದ್ದಲ್ಲಿ ಅದಕ್ಕೆ ಯಾವತ್ತೂ ಟಿ ಟಿ ಇಮ್ಯುನೈಸೇಷನ್ನ ಅಗತ್ಯ ಬರೋದಿಲ್ಲ. ಒಂದು ವೇಳೆ ಇಮ್ಯುನೈಸೇಷನ್ ಆಗಿಲ್ಲದಿದ್ದಲ್ಲಿ ಡೀಪ್ ವೂಂಡ್ಸ್ ಆದಾಗ ಲಾಸ್ಟ್ 5 yearsಲ್ಲಿ ಟಿ ಟಿ ಇಮ್ಯುನೈಸೇಷನ್ ಆಗಿಲ್ಲದೆ ಇದ್ದರೆ ಇಮ್ಯುನೈಸೇಷನ್ ಕೊಡುವ ಅಗತ್ಯ ಇದೆ. ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ಅಂತಂದರೆ ಓನ್ಲಿ ರಸ್ಟೆಡ್ ಮೆಟಲ್ಸಿಂದ ಇಂಜುರಿ ಆದರೆ ಮಾತ್ರ ಟಿ ಟಿ ಇಂಜೆಕ್ಷನ್ ತೊಗೊಳ್ಬೇಕನ್ನೋದು. ಇಲ್ಲ, ಅದು ತಪ್ಪು ಕಲ್ಪನೆ. ಹಾಗಾದರೆ ಯಾವಾಗೆಲ್ಲ ನೀವು ತೊಗೊಳ್ಬೇಕು? ಕ್ರಶ್ ಇಂಜುರೀಸ್ ಆದಾಗ, ಬರ್ನ್ಸ್ ಆದಾಗ, ಡೀಪ್ ಕಟ್ಸಲ್ಲಿ ಮಣ್ಣು ಹೋಗಿದರೆ, ಡರ್ಟಿ ವೂಂಡ್ಸ್ ಇದ್ದರೆ ಆವಾಗನೂ ತೊಗೊಳ್ಬೇಕು. ಸೊ ಓನ್ಲಿ ರಸ್ಟೆಡ್ ಮೆಟಲ್ಸಿಂದ ಇಂಜುರಿ ಆದರೆ ಮಾತ್ರ ಅಲ್ಲ, ಎನಿ ಡೀಪ್ ಕಟ್ಸ್, ಡರ್ಟಿ ವೂಂಡ್ಸ್ ಎಲ್ಲ ಆದಾಗೂ ಟಿ ಟಿ ಇಂಜೆಕ್ಷನ್ ತೊಗೊಳ್ಳೋ ಅಗತ್ಯ ಇದೆ. ಅನಿಮಲ್ ಬೈಟ್ಸ್ ಆದಾಗೂ ಕೂಡ ಟಿ ಟಿ ಇಂಜೆಕ್ಷನ್ ತೊಗೊಳ್ಳುವ ಅಗತ್ಯ ಖಂಡಿತ ಇದೆ. ಗ್ಲಾಸ್ ಇಂಜುರೀಸ್ ಆದರೆ, ಶಾರ್ಪ್ ಪ್ರಿಕ್ ನೀಡಲ್ ಇಂಜುರಿ ಆದರೆ ಆವಾಗೆಲ್ಲ ಟಿ ಟಿ ಇಂಜೆಕ್ಷನ್ ತೊಗೊಳ್ಳೋ ಅಗತ್ಯ ಇದೆ. ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.